3 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿವೃದ್ಧಿ ಏನೂ ಇಲ್ಲ. ರಸ್ತೆಗಳು ಗುಂಡಿಯಾಗಿದೆ, ಕಸಗಳು ಬೆಟ್ಟ ಆಗಿದೆ. ಓಕೆ, ಕುಡಿಯೋ ನೀರು ಬಿಲ್ಡರ್ಗಳ ಪಾಲಾಗಿದೆ. ಓಕೆ, ಈಗ ಹೊಸದಾಗಿ ತೂತಿಕ್ಕೋ ಅಂತ ಟನಲ್ ಪ್ರಾಜೆಕ್ಟ್ ಇಟ್ಕೊಂಡು ಜನಗಳನ್ನು ಬೀದಿಗೆ ತರ್ತಾ ಇದೆ. ಸೊ ನನಗೆ ಐ ಡೋಂಟ್ ಥಿಂಕ್ ಸೊ ಎನಿ ಇಂಪ್ರೂವ್ಮೆಂಟ್. ಇವರ ಆಡಳಿತದಲ್ಲಿ ಏನೂ ಆಗಿಲ್ಲ, ಆಗಿರೋದೆಲ್ಲ ಬರೀ ಸ್ಕ್ಯಾಮ್ಸು ಅನಿಸುತ್ತೆ, ತೊಂದರೆಗಳು ಅನಿಸುತ್ತೆ. ಇರೋ ತೊಂದರೆಗಳು ಜಾಸ್ತಿ ಆಗಿದೆ. ಅದು ಬಿಟ್ಟರೆ ಈ ಈಸ್ ನಾಟ್ ಎ ವೆರಿ ಗುಡ್ ಪ್ಲ್ಯಾನರ್. ಅವ್ರ ಮನೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ನೋಡಿ, ಸದಾಶಿವನಗರದಲ್ಲಿ ಮನೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅವ್ರ ಹೆಲಿಕಾಪ್ಟರ್ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಅವ್ರು ಹಾಕೋ ಶೂ, ಅವ್ರು ಹಾಕೋ ಬಟ್ಟೆ, ಅವ್ರ ಶಾಲು ನೋಡಿ. ಒಂದು ಫಂಕ್ಷನ್ಗೆ ಸಾಯಂಕಾಲ ಯಾವುದನ್ನ ರಿಸೆಪ್ಷನ್ಗೋರೆ ಡಿಫ್ರೆಂಟ್ ಕಲರ್ ಆಫ್ ಪ್ಯಾಟರ್ನ್ ಇರ್ತದೆ. ನಿಮ್ಮ ಡ್ರೆಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್, ನಿಮ್ಮ ಮನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ನಿಮ್ಮ ಮನೆ ಇಂಟೀರಿಯರ್ಸ್ ಎಷ್ಟು ಚೆನ್ನಾಗಿದೆ, ನಿಮ್ಮ ಹೆಲಿಕಾಪ್ಟರ್ ಎಷ್ಟು ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿ ನೀವು ಬೆಂಗಳೂರು ಮಾಡ್ಕೊಂಡಿದ್ದಾರೆ. ನಾನೇ ಖುದ್ದು ನಿಂತ್ಕೊಂಡು ಇಲ್ಲ ನಮ್ಮ ಡಿ ಕೆ ಶಿವಕುಮಾರು CM ಆಗಬೇಕು ಅಂತ ಇದ್ದೆ. ಬಟ್ ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ಪ್ರಾಮಿಸ್. ಯು ಹ್ಯಾವ್ ಡೆಸ್ಟ್ರಾಯ್ಡ್ ಬೆಂಗಳೂರನ್ನು ಸರ್ವನಾಶ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ನ ಹಿಂದೆಯವರು ಮಾಡಿದ್ದಾರೆ. ಇದಕ್ಕೊಂದು ಅಡಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ CM ಅಲ್ಲ ರೀ, ಮುಂದೆ MLA ಕೂಡ ಆಗಬಾರ್ದು. ಇದು ನನ್ನ ಒಂದು ಪ್ರಾರ್ಥನೆ. ನನ್ನ ತಿಳಿದ ಮಟ್ಟಿಗೆ ಸರ್ ಡಿ ಕೆ ಶಿವಕುಮಾರ್ CM ಆಗೋದು 100% ನನಗಂತೂ ಡೌಟು. ಮತ್ತೆ ಆಯಿತು ಅಂತಂದರೆ ಅದು ಅವ್ರ ಅದೃಷ್ಟ. ಓಕೆ, ನನಗೆ ಆ ಮುಖದಲ್ಲಿ ಏನೋ ಒಂಥರ ದಗದಗ ಅಂತ ಉರಿತದೆ. ಡಿ ಕೆ ಶಿವಕುಮಾರ್ ಮುಖದಲ್ಲಿ ದಗದಗ ಅಂತ ಉರಿತದೆ. ನನ್ನ ಮನೆ ಈ ನಡೆ ಒಂದು 15 ದಿವಸದಲ್ಲಿ ನೋಡ್ತಾ ಇರೋದು ಆ ಮುಖದಲ್ಲಿ CM ಆಗ್ತಾರಂಥ ಕಾನ್ಫಿಡೆನ್ಸ್ ಅವ್ರಿಗೇ ಇಲ್ಲ. ಇನ್ನು ರಾಜ್ಯಕ್ಕೆ ಎಲ್ಲ ಆಗ್ತಾರೆ ಸರ್. ನಾವು ಸ್ವತಃ ಬೆಳೆಯೋದು ಬೇರೆ, ಒಂದು ಸಾಮಾಜಿಕವಾಗಿ ಜನನಾಯಕ ಆಗೋದು ಬೇರೆ. ಸಿದ್ದರಾಮಯ್ಯ ಒಬ್ಬ ಜನನಾಯಕನಾಗಿ ಒಂದು ಕಾಡಿನಿಂದ ಒಬ್ಬ CM ಆಗಿದ್ದಾರೆ. ಡೆಫಿನೆಟ್ಲಿ ಇವರು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಬಟ್ ಅವ್ರು ಸ್ವಂತಕ್ಕೆ ಬೆಳೆದಿದ್ದಾರೆ. ಜನನಾಯಕನಾಗಿ ಎಲ್ಲೂ ಕೂಡ, ಈವನ್ ಕಾಂಗ್ರೆಸ್ಸಲ್ಲೂ ಕೂಡ ಬೆಳೆದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಎದ್ದು ನಿಂತ್ಕೊಂಡು ಮತ್ತು ಸಿದ್ದರಾಮಯ್ಯ ಎದ್ದು ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಪರವಾಗಿ 136 ಇದೆ. ಡಿ ಕೆ ಶಿವಕುಮಾರ್ ಬಗ್ಗೆ ಎಷ್ಟು ಜನ MLA ಇದ್ದಾರಪ್ಪ, ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಎಷ್ಟು ಜನ ಇದ್ದಾರಂತೆ. ಅವ್ರು ಕಾಂಗ್ರೆಸ್ ಪಕ್ಷ KPCC ಆಫೀಸಲ್ಲಿ ಎದ್ದು ನಿಲ್ಸಿದ್ರೆ ನನ್ನ ತಿಳ್ದಂಗೆ 10 ಜನ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಎದ್ದು ನಿಂತ್ಕೊಳ್ಳಲ್ಲ. 10 ಜನನೇ ಇಲ್ಲದಂಥ ವ್ಯಕ್ತಿ CM ಹೇಗಾಗ್ತಾರೆ ಅನ್ನೋದೇ ನಮಗೊಂದು ದೊಡ್ಡ ಕಾಡ್ತಿರೋಂಥ ಪ್ರಶ್ನೆ. ಜೊತೆಯಲ್ಲಿ ಸರ್ ಕಳೆದ 3 ವರ್ಷದಿಂದ ಬೆಂಗಳೂರು ಇನ್ಚಾರ್ಜು ಸರ್ ಏನು ಅಭಿವೃದ್ಧಿ ಮಾಡಿದ್ದಾರೆ. BDAದು CDP 2015ಕ್ಕೆ ನಿಂತಿದೆ. BDAದು CDP ಏನೋ ರಿವೈಸೇ ಮಾಡಿಲ್ಲ. ಮಾಸ್ಟರ್ ಪ್ಲ್ಯಾನನ್ನು ಇದುವರೆಗೂ ರಿವೈಸೇ ಮಾಡಿಲ್ಲ. ಬೆಂಗಳೂರಲ್ಲಿ 7,000 ಟನ್ ಕಸ ಬೀಳ್ತದೆ. ಇವ್ರುಗಳು ಬಂದಾಗ ಹೇಳಿದ್ದು BJPಯವರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ನಾವುಗಳು ಬದಲಾವಣೆ ಮಾಡ್ತೀವಿ, ಒಂದು ದೊಡ್ಡ ಮಟ್ಟಕ್ಕೆ ಬದಲಾವಣೆ ಮಾಡ್ತೀವಿ ಸಿವಿಕ್ ಕಮ್ಯುನಿಟೀಸ್ ಅಂತಂದರು. 7,000 ಟನ್ನು BJP ಇರಬೇಕಾದ್ರು ತೊಗೊಂಡೋಗಿ ಬಿಸಾಕೋರು. ಇವಾಗೂ ಕೂಡ ಕಸವನ್ನು ತೊಗೊಂಡೋಗಿ ಬಿಸಾಕ್ತಾರೆ, ರೀಸೈಕಲ್ ಮಾಡಲ್ಲ. ಒಂದು ಸಣ್ಣ ಸ್ವೀಡನ್ ದೇಶ ಕಳೆದ 20 ವರ್ಷದಿಂದ ತನ್ನ ಕಸದಿಂದ ಬಸ್ಸುಗಳನ್ನ ಓಡಿಸ್ತಾರೆ. ಆ ಸ್ವೀಡನ್ ದೇಶ ಲೈಟ್ ಉತ್ಪತ್ತಿ ಮಾಡ್ಕೊಳ್ತಾರೆ, ಜನರಿಗೆ ಗಿಫ್ಟ್ಗಳನ್ನ ಕೊಡ್ತಾರೆ ಕಸ ಕೊಟ್ಟರೆ. ಇಲ್ಲಿ ಕಸ ಎಲ್ಲಂದರೆ ಅಲ್ಲಿ ಬಿದ್ದಿರ್ತದೆ. ಅದೊಂದಾಯಿತು. ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಸರ್. ಇನ್ಫ್ರಾಸ್ಟ್ರಕ್ಚರ್ ಏನು ಅಂತಂದರೆ ಎಷ್ಟು ಜನ ಇರಬೇಕಿಲ್ಲಿ, ಎಷ್ಟು ಜನಕ್ಕೆ ಬ್ರಿಡ್ಜ್ಗಳಿದೆ, ಎಷ್ಟು ಜನಕ್ಕೆ ಬೇಕಾದಂಥ ಬ್ರಿಡ್ಜು, ನೀರು ಸೌಕರ್ಯ, ಕರೆಂಟು, ಸ್ಯಾನಿಟ್ರಿ, ಬೇಕಾದಂಥ ಗಾಳಿ, ಕೆರೆಗಳು, ನೀರಿನ ಅಂಶ ನೋಡಿ. ಬೆಂಗಳೂರಲ್ಲಿ 1450 ಕೆರೆಗಳಿತ್ತು ಕಳೆದ 30 ವರ್ಷದಲ್ಲಿ. ಬ್ರದರ್ ಆಡಳಿತ ಆಗಿರ್ಬೋದು, ಬಂಡೆ ಆಡಳಿತ ಆಗಿರ್ಬೋದು, ಇನ್ನೊಬ್ಬನ ಆಡಳಿತ ಆಗಿರ್ಬೋದು, ಅಥವಾ ಪೋಸ್ಕೋನ ಆಡಳಿತ ಆಗಿರ್ಬೋದು, 3 ಜನರ ಆಡಳಿತದಲ್ಲಿ ನಮಗೆ ಸಿಕ್ಕಿದ್ದೇನು ಅಂತಂದರೆ ಬೆಂಗಳೂರಿನ 1250 ಕೆರೆಗಳು ಮಾಯ ಆಗಿಲ್ಲ, ಕದ್ದು ಮಾರ್ಕೊಂಡಿದ್ದಾರೆ ಇವ್ರುಗಳು. ಟನಲ್ಲು ಮತ್ತು ಸೆಕೆಂಡ್ ಏರ್ಪೋರ್ಟು, PRR ಏನೇನೋ ಹೇಳ್ತಾರೆ. ನಮಗೆ ಬೇಕಾಗಿರೋದು ನಮ್ಮ ಬೆಂಗಳೂರಿನ ಜೀವನಾಂಶವೇ ಕೆರೆಗಳು. 1450 ಕೆರೆಗಳು ಇವತ್ತು ಇದ್ದಿದ್ದರೆ ಉಳಿದಿರೋದು ಎಷ್ಟೇ ಅಂತಂದರೆ ಬರೀ ಕೇವಲ 208 ಕೆರೆಗಳು ಉಳಿದಿದೆ. ಆ 208 ಕೆರೆಗಳಲ್ಲೂ ಕೂಡ ಈ ದರಿದ್ರ BWSSB ಅವರು ಟಾಯ್ಲೆಟ್ ಅಂತ ತೊಗೊಂಡೋಗಿ ಬಿಟ್ಟಿದ್ದಾರೆ. ಟಾಯ್ಲೆಟು ಆ ಪೀಣ್ಯದಲ್ಲಿ ಇಂಡಸ್ಟ್ರಿಲಿ ಇರೋವಂಥ ಟಾಕ್ಸಿಕ್ಕನ್ನು ತೊಗೊಂಡೋಗಿ ಅದರಲ್ಲಿ ಬಿಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದರೆ ಆ ಟಾಕ್ಸಿಕ್ ಇರುವಂಥ ಕೆರೆಗಳಿಗೆ ಮಳೆ ಬಿತ್ತು ಅಂತಂದರೆ ಆ ಟಾಕ್ಸಿಕ್ಕೇ ಭೂಮಿಗೆ ಹೋಗುತ್ತೆ. ಆ ಟಾಕ್ಸಿಕ್ಕೇ ನಾವು ಕುಡಿಯೋದ್ರಿಂದ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಉತ್ಪತ್ತಿ ಆಗ್ತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಕಾರಿಲ್ಲ ಅಂತಂದರೆ ಮದುವೆ ಆಗಲ್ಲ ಅಂತ. ನಾನೊಂದು ವಿಚಾರ ಹೇಳ್ತೀನಿ, ಬುದ್ಧ ಹೇಳದಂತೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗಮ್ಮ ಅಂತ. ಈಗ ನಾನೇ ಹೇಳಬೇಕಾಗತ್ತೆ, ಬೆಂಗಳೂರಲ್ಲಿ ಕ್ಯಾನ್ಸರ್ ಇಲ್ಲದ ಮನೆಯಿಂದ ಏನಾದರೂ ವ್ಯಕ್ತಿ ಕರ್ಕೊಂಬರೋಕ್ಕಾಗತ್ತಾ? ಆ ಮಟ್ಟಕ್ಕೆ ಇದು ಎಕ್ಕುಟ್ಟು ಹೋಗಿದೆ ಸರ್. ನೀವು ಯಾರಿಗೋಸ್ಕರನೋ ಕಾರ್ ತರೋದಲ್ಲ, ಯಾರಿಗೋಸ್ಕರನೋ ಫ್ಲ್ಯಾಟ್ ಕಟ್ಟೋದಲ್ಲ, ಯಾರೋ ಖರೀದಿ ಮಾಡ್ತಾರಂತ. ಇರೋ ಜನರಿಗೆ ನೆಮ್ಮದಿ ಕೊಡಬೇಕಾದು ಒಬ್ಬ ಇನ್ಚಾರ್ಜ್ ಮಿನಿಸ್ಟ್ರನ ಕೆಲಸ ಸರ್. ಮಳೆ ಬಂತು ಅಂತಂದರೆ ರೋಡ್ಗಳೆಲ್ಲ ಕೆರೆ ಆಗುತ್ತೆ.
ಒನ್ ಅವರ್ಗೆ ಕೇವಲ 4-5 ಕಿಲೋಮೀಟರ್ ಮಾತ್ರ ಬೆಂಗಳೂರು ಸಿಟಿನಲ್ಲಿ ಟ್ರಾವೆಲ್ ಮಾಡ್ಬೋದು. ಅಷ್ಟು ಕಂಜೆಷನ್ ಟ್ರಾಫಿಕ್ ಇದೆ. ನಮ್ಗೆ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಬೆಂಗಳೂರಿಗೆ ಒಬ್ಬ ಜಾಯಿಂಟ್ ಕಮಿಷನರ್ ಇದ್ದಾನೆ, ಟ್ರಾಫಿಕ್ ಜಾಯಿಂಟ್ ಕಮಿಷನರು ರೆಕಮೆಂಡ್ ಮಾಡ್ಬೋದು, ಒಂದು ಲೆಟರ್ ಬರಿಬೋದು ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಅಂತ. ಟ್ರಾನ್ಸ್ಪೋರ್ಟ್ ಕಮಿಷನರ್ ಸರ್ಕಾರಕ್ಕೆ ಲೆಟರ್ ಬರಿಬೋದು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಅಂತ. ಯಾವನೂ ಬರೆಯಲ್ಲ. ಏನಕ್ಕೆ ಅಂತಂದರೆ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಆಮದಾನಿ ಬರ್ತದೆ. ಆದರೆ ಪ್ರತಿದಿನ 3,000 ಗಾಡಿಗಳು ಬೆಂಗಳೂರಲ್ಲಿ ಆ್ಯಡ್ ಆಗ್ತಾ ಇದೆ ಸರ್. ರೋಡ್ ಯಾವುದು ದೊಡ್ಡದಾಗ್ತಾ ಇಲ್ಲ, ರೋಡ್ ಅಷ್ಟೇ ಇದೆ. ರೋಡ್ಗಳಲ್ಲೂ ಕೂಡ ಶ್ರಿಂಕ್ ಆಗ್ತಾ ಇದೆ. ಫುಟ್ಪಾತ್ಗಳನ್ನು ನಿರ್ಮಾಣ ಮಾಡಿ ಇವತ್ತು ಬೆಂಗಳೂರಲ್ಲಿ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗೋದು ಬದಲು ನಡ್ಕೊಂಡು ಹೋಗೋದಕ್ಕೆ ವಾಸಿ ಆ ಮಟ್ಟಕ್ಕೆ ಬೆಂಗಳೂರು ಆಗಿದೆ. ಬೆಂಗಳೂರು ಅಭಿವೃದ್ಧಿಗಿಂತ ಬರೀ ಸ್ಕ್ಯಾಮ್ಸೇ ಜಾಸ್ತಿ ಆಗಿದೆ ಸರ್. 10,000 ಐ ಥಿಂಕ್ ರೋಡ್ಗಳಲ್ಲಿ ಹಳ್ಳ ಇದೆ ಅಂತೆ ಸರ್. ರೋಡ್ಗಿಂತ ಜಾಸ್ತಿ ನಮಗೆ ಹಳ್ಳಗಳೇ ಕಾಣಿಸುತ್ತೆ. ಇದು ಕಾಂಗ್ರೆಸ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಓಟ್ ಚೋರಿ ಅಂತ. ಅಲ್ರಿ ಡಿ ಕೆ ಶಿವಕುಮಾರ್ ಅವರೇ, ಬೆಂಗಳೂರಲ್ಲಿರೋ ರೋಡ್ಗಳು ನೋಡಿ, ಅಲ್ಲಿ ಟಾರ್ ಚೋರಿ ಆಗಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಒಬ್ಬ ಇನ್ಚಾರ್ಜ್ ಮಿನಿಸ್ಟರ್ ಆಗಿ? ಸರ್ ನಂದೊಂದು ಪ್ರೇಯರ್ ಏನು ಅಂತಂದರೆ, ನನಗೆ ಅನ್ಸೋದೇನು ಅಂತಂದರೆ ಯಾವತ್ತೂ ಡಿ ಕೆ ಶಿವಕುಮಾರು CM ಆಗಲ್ಲ. ಒಂದು. ಎರಡನೇದು 2028ಕ್ಕೆ MLA ಕೂಡ ಗೆಲ್ಲೋದು ತುಂಬ ಕಷ್ಟ ಇದೆ. ಆ ಮಟ್ಟಕ್ಕೆ ಅವರ ವರ್ಚಸ್ಸು ಬಿದ್ದೋಗಿದೆ. ಆಮೇಲೆ ನನಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಒಬ್ಬ ರಾಜಕಾರಣಿ ಆದರೆ ಸಮಾಜದ ಲೆವೆಲಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಕೆಲಸ ಮಾಡ್ತಾನೋ ಬಿಡ್ತಾನೋ, ಬಟ್ ಆ ಸಮುದಾಯಗಳನ್ನು ಸಮಾಜವನ್ನು ಜೊತೆಲಿ ಇಟ್ಕೊಳ್ಳೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬೀಳ್ತಾನೆ. ಹಂಗಾಗಿನೇ ಈಗ ನೋಡಿ, ನನಗೆ ಚಾಯ್ಸ್ ಕೊಟ್ಟರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತಂದರೆ, ನಾನು ಕಾಂಗ್ರೆಸ್ ಅಲ್ಲ, ಬಟ್ ಆದರೂ ನನಗೆ ಇರೋದ್ರಲ್ಲಿ ಸಿದ್ದರಾಮಯ್ಯ ಬೆಟ್ರು ಅಂತ ಹೇಳ್ತೀವಿ. ಸಾಮಾಜಿಕವಾದಂಥ ಕಳಕಳಿಯನ್ನು ಯಾರು ಡಿ ಕೆ ಶಿವಕುಮಾರು ಬೆಳೆಸ್ಕೊಳ್ಬೇಕು ಸರ್. ಬೆಂಗಳೂರಲ್ಲಿ ಕೇವಲ 2% ಹಸಿರಿದೆ. ಈ ಟೈಮಲ್ಲಿ ಆ ಬಿಡದಿ ಹತ್ರ 8,000 ಎಕರೆ ಲೇಔಟ್ ಮಾಡೋಕ್ಕೆ ಹೋಗ್ತಂತೆ. ಯಾರಿಗೆ ಮನೆ ಕೊಡ್ತೀಯ ಗುರು? ಯಾರಿಗೆ ಸೈಟ್ ಕೊಡ್ತೀಯ ನೀನು? ಬೆಂಗಳೂರು ಕ್ಯಾನ್ಸರ್ ತುಂಬೋಗಿದೆ. ಬೆಂಗಳೂರಲ್ಲಿರೋ ಜನ ಇನ್ನೊಂದು 5 ವರ್ಷ ಹೋದ್ರೆ ಮನೆಗೂ ಕ್ಯಾನ್ಸರ್ ಬಂದು ಸಿಕ್ಕಾಕಂತದೆ. ಆ ಮಟ್ಟಿಗೆ ಇದೆ. ಆ ಕಿದ್ವಾ ಇದೆ. ಆ ಕಿದ್ವಾಯಿಲ್ಲ ಒಬ್ಬ ನವೀನ್ ಅನ್ನೋ ಡೈರೆಕ್ಟ್ರು ಸರ್. ಅಲ್ಲಿ ನೀವು ಒಳಗಡೆ ಹೋದರೆ ವೀಲ್ ಚೇರ್ ಕಾಸು, ಬೆಡ್ಗೆ ಕಾಸು, ಬ್ರೆಡ್ಗೆ ಕಾಸು, ಡಯಾಗ್ನೈಸಿಂಗ್ ಕಾಸು, ಲಂಚ. ಈ ಮಟ್ಟಿಗೆ ಕಿದ್ವಾ ಇದೆ. ಕಿದ್ವಾಯಿ ಒಂದು ಕೊನೆಯ ಜರ್ನಿ. ಕಿದ್ವಾಯಿ ಒಂದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಆಶಾ ಕಿರಣವಾಗಬೇಕಾದಂಥ ಕಿದ್ವಾಯಿ ಎಲ್ಲೋ ಒಂದು ಕಡೆ ಇದು ಒಬ್ಬ ಕ್ಯಾನ್ಸರ್ ಪೇಷಂಟ್ಗೆ ಒಂದು ಕೊನೆಯ ಜರ್ನಿಯಾಗಿ ಮಾರ್ಪಾಡಾಗ್ತಾ ಇದೆ. ಬೆಂಗಳೂರಿನ ಇನ್ಚಾರ್ಜ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೊಬೇಕು. ಕುಡಿಯೋಕ್ಕೆ ಜನರಿಗೆ ನೀರು ಸಿಗಲ್ಲ. ಅದೇ ನಮ್ಮ ಡಿ ಕೆ ಶಿವಕುಮಾರ್ಗೆ ಬಿಸ್ನೆಸ್ ಮ್ಯಾನ್ಗಳು ತುಂಬ ಇಷ್ಟ. ಅದೇ ಬಿಸ್ನೆಸ್ ಮ್ಯಾನ್ಗಳಿಗೆ IT ಕಂಪನಿಗಳಿಗೆ ಒಂದು ದಿವಸನೂ ಕೂಡ ನೀರು ನಿಂತಿಲ್ಲ. ಅದೇ ಒಬ್ಬ ಬಡವನಿಗೆ ಕುಡಿಯೋಕ್ಕೆ ನೀರು ಸಿಗಲ್ಲ. ಇದು ಬೇಸಿಗೆ ಬಂತು ಅಂದರೆ, ಮಳೆಗಾಲ ಬಂತು ಅಂತಂದರೆ ಸರ್ ಕೆರೆಗಳನ್ನೆಲ್ಲ ಮುಚ್ಚಿ ಹಾಕವ್ರೆ. ರೋಡ್ಗಳೇ ಕೆರೆ ಆಗುತ್ತೆ. 2,800 ಪ್ರಾಪರ್ಟಿ ಸ್ಟಾಮ್ ವಾಟರ್ ಮೇಲೆ ಕೂತ್ಕೊಂಡಿದೆ. 3 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಆಮೇಲೆ ಅವ್ರು ಒಪ್ಕೊಂಡಿದ್ದಾರೆ. ಕಸದ ಸಮಸ್ಯೆ ಇದೆ, ಅದ್ರ ಸಮಸ್ಯೆ ಇದೆ. ಕಸದ ಸಮಸ್ಯೆ ಇಲ್ಲ ಗುರು. ಕಸದ್ದು ಸ್ಕ್ಯಾಮ್ ಆಗ್ತಾ ಇದೆ. ಈಗ ಸಮಸ್ಯೆ ಬಿಟ್ಟು ಈ ಕಸದಲ್ಲಿ ಏನಾದರೂ ಸ್ಕ್ಯಾಮ್ ಮಾಡ್ಬೋದಾ? ಆ ಮಟ್ಟಕ್ಕೆ ಸರ್ಕಾರ ಬಂದು ನಿಂತ್ಕೊಂಡಿದೆ. ಆ್ಯಂಡ್ ದ ಪರ್ಸನ್ ಲೈಕ್ ದಿಸ್, ಇಷ್ಟು ಬೇಜವಾಬ್ದಾರಿ ವ್ಯಕ್ತಿ, ಇಷ್ಟು ಸಮಸ್ಯೆಗಳನ್ನು ಬೆಂಗಳೂರಲ್ಲಿ ಹಾಗೆ ಇಟ್ಟಿರುವಂಥ ಡಿ ಕೆ ಶಿವಕುಮಾರ್ ಏನಾದರೂ CM ಆದರೆ ಖಂಡಿತವಾಗಿ ಕರ್ನಾಟಕ ನಾಶ ಆಗಿಬಿಡುತ್ತೆ. ನಾನಂತೂ ದೇವರಲ್ಲಿ ಪ್ರಯತ್ನ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಯಾವತ್ತೂ ಆಗಲ್ಲ ಅಂತ ನನಗನ್ಸುತ್ತೆ. ಆದರೆ ಅವರ ಅದೃಷ್ಟ ಸರ್. ಆ್ಯಕ್ಚುಲಿ ಬೆಂಗಳೂರಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಈ ರೆವಿನ್ಯೂ ಸೈಟ್ಗಳಲ್ಲಿ ಮನೆ ಕಟ್ಕೊಳ್ಳೋರಿಗೆಲ್ಲ ತುಂಬ ತೊಂದರೆ. ಎಷ್ಟು ಜನ ಪಾಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಮನೆ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ, ಅವ್ರಿಗೆ ಮಾತ್ರ ಇಷ್ಟಿಷ್ಟು ಎಕರೆ ಜಾಗ ಬಿಡಬೇಕು ಅಂತಾರೆ. ಸೊ ಈ ಥರದ್ದೆಲ್ಲ ನಡೀತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇದ್ರ ಬಗ್ಗೆ ಎಲ್ಲ ನೋಡಿ, BBMP IAS ಕಮಿಷನರ್ಗಳಿದ್ದಾರೆ, ಟೌನ್ ಪ್ಲ್ಯಾನರ್ಸ್ ಇದ್ದಾರೆ, ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಕೂತ್ಕೊಂಡು ಅದ್ರ ಬಗ್ಗೆ ವಿ ಹ್ಯಾವ್ ಟು ವರ್ಕೌಟ್ ಎ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಯಾರಿಗೆ ಒದೆ ಬೀಳ್ತಾ ಇದೆ? ಸಣ್ಣ ಪುಟ್ಟ ಅವ್ರಿಗೆ, ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಆಮೇಲೆ ನಮಗೇನು ಅಂತಂದ್ರೆ, ಇನ್ನೊಂದು ನೀವು ಹೇಳಿದ್ದಕ್ಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ. ಸುಮಾರು 1,250 ಕೆರೆಗಳು ಮಾಯ ಆಗಿದೆ. ಒಂದು ಕೆರೆ 50 ಎಕರೆ ಅಂದ್ಕೊಂಡ್ರು ಕೂಡ 70,000 ಕೆರೆ ಜಾಗನ ನುಂಗಾಕಿದ್ದಾರೆ. ಆಮೇಲೆ ನುಂಗಾಕಿರೋರು ಬೇರೆ ಯಾರೂ ಅಲ್ಲ, ಇದೇ 3 ಪಕ್ಷದ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೂತ್ಕೊಂಡು ಅದನ್ನು ನುಂಗಾಕಿದ್ದಾರೆ, ಅನಧಿಕೃತವಾಗಿ ಮಾರಾಟ ಮಾಡಿದ್ದಾರೆ. ಇಲ್ಲಿ ಪಾಪ ಸಾಮಾನ್ಯ ಜನರ ಸಮಸ್ಯೆ ಏನು ಅಂತಂದರೆ, ಈ 70,000 ಎಕರೆನಲ್ಲಿ ಇಂಟು 20 ಅಂದ್ಕೊಂಡ್ರು ಕೂಡ 14,000 ಪ್ರಾಪರ್ಟಿಗಳು ಕೆರೆ ಜಾಗದಲ್ಲಿ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ. ಈಗ ಇವರು B ಖಾತೆಯಿಂದ A ಖಾತೆ ಮಾಡೋಕೆ ಕೊಟ್ಟಿದ್ದಾರಲ್ಲ, ಇವರೇ ಅನಧಿಕೃತವಾಗಿ ಮಾರಾಟ ಮಾಡಿರುವ ಸರ್ಕಾರಿ ಮತ್ತು ಕೆರೆಗಳ ಜಾಗಗಳನ್ನು B ಖಾತೆ ಆಗಿದ್ದಲ್ಲ, ಅದನ್ನು ಪೆನಾಲ್ಟಿ ಅಂದರೆ ಸರ್ಕಾರಿ ಜಾಗನ ಇವರು ಇಲ್ಲಿಗಲಾಗಿ ಮಾರಾಟ ಮಾಡಿ ಕಾಸು ಮಾಡಿಕೊಂಡು 1,000 ಕೋಟಿ 1,400 ಕೋಟಿ ಡಿಕ್ಲೇರ್ ಮಾಡಿರೋ ದುಡ್ಡುಗಳನ್ನು, ಆ ದುಡ್ಡುಗಳಿಗೆ ನ್ಯಾಯ ಕೊಡೋಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ ಕಟ್ಟಿರುವಂಥ, ಕೆರೆಗಳ ಜಾಗದಲ್ಲಿ ಕಟ್ಟಿರುವಂಥ B ಖಾತೆಯವ್ರಿಗೆ A ಖಾತೆ ಮಾಡೋಕೆ ಕೊಟ್ಟಿದ್ದಾರೆ. ಪಾಪ ಅಮಾಯಕ ಜನರಿಗೆ ಗೊತ್ತಿಲ್ಲ ಇದು. ಸೊ ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ,
ಪೀಪಲ್ ಆರ್ ಲೂಟೆಡ್ ಅಟ್ ಎವ್ರಿ ಲೆವೆಲ್. ಒಂದು ಸಣ್ಣ ಸೈಟ್ 10 ಲಕ್ಷಕ್ಕೆ ಸಿಕ್ಕರೆ ನಾನು ಕೂಡ ತಗೊಳ್ತೀನಿ. ಏನಕ್ಕೆ ಅಂತಂದರೆ ನನಗೊಂದು ಪುಟ್ಟ ಮನೆ ಆಗಲಿ ಅಂತ. ಬಟ್ ಅದು ಕೆರೆ ಜಾಗ ಅಂತ ತಗೊಂಡ್ರೋನು ಗೊತ್ತಿಲ್ಲ, ಟೋಪಿ ಹಾಕಿರೋನು ಅದೇ ಆ ಲೋಕಲ್ MLA ರಾಜಕಾರಣಿಯ ಪುಡಾರಿ ಅಕ್ಕಪಕ್ಕ ಇರ್ತಾರಲ್ಲ, ಈ 420 ಅದನ್ನೆಲ್ಲ ಮಾಡಿರೋದು. ಈ 420 ಮಾರಾಟವನ್ನು 30 ವರ್ಷಗಳ ನಂತರ ಅಂದರೆ ಎಲ್ಲ 1250 ಕೆರೆಗಳನ್ನು ಚೆನ್ನಾಗಿ ಮುಚ್ಚಿ ಮಾರಿ ತಿಂದಿದ್ದಾಯಿತು. ಈಗ ಕಟ್ಕೊಂಡ್ರವ್ರಿಗೆ ಅವ್ರಿಗೆ ಖಾತೆ ಕೊಡಬೇಕಲ್ಲ. ಖಾತೆ ಹೆಂಗೆ ಕೊಡ್ತಾರೆ ಅಂತಂದರೆ ಪೆನಾಲ್ಟಿ 5% ಕಟ್ಕೊಂಡು ಆ ಸ್ಕೀಮನ್ನು ಅನಧಿಕೃತ ಸೋಲ್ಡ್ ಔಟ್ ಕೆರೆಗಳ ಜಾಗಗಳನ್ನು, ಸರ್ಕಾರಿ ಜಾಗಗಳನ್ನು ಈಗ B ಖಾತೆಯಿಂದ A ಖಾತೆ ಮಾಡೋದು ಇದು DK ಶಿವಕುಮಾರನ ಪ್ಲ್ಯಾನೇ ಇರಬೇಕು. ಯಾಕಂದರೆ ಒಳ್ಳೆ ತಲೆ ಅಂತೂ ಓಡಲ್ಲ ಅಪ್ಪನಿಗೆ, ಎಲ್ಲ ಇಂಥವೇ ಓಡೋದು. ಇನ್ಫ್ಯಾಕ್ಟ್ ನಾವು ಇದಕ್ಕೂ ಕೂಡ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೂ ಕೆರೆ ಜಾಗಗಳಲ್ಲಿ ಮಾರಾಟ ಮಾಡಿರುವ ಪ್ರಾಪರ್ಟಿಗಳಿಗೆ A ಖಾತೆನ ಪೆನಾಲ್ಟಿ ಕಟ್ಸ್ಕೊಂಡು ಕೊಡಬಾರದು. ಏನಕ್ಕೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಏನು ಕೆರೆ ಅನ್ನೋದು, ವಾಟರ್ ಬಾಡಿ ಅನ್ನೋದು ಸ್ಟೇಟ್ ಗೌರ್ಮೆಂಟಿನ ಅವಿಭಾಜ್ಯ. ಇಟ್ ಈಸ್ ದೇ ಆರ್ ಅ ಕಸ್ಟೋಡಿಯನ್ ಯಾವುದೇ ಕಾರಣಕ್ಕೂ ಮಾರಬಾರ್ದು. 2800 ಪ್ರಾಪರ್ಟಿ ಸ್ಟಾಮ್ ವಾಟರ್ ಡ್ರೈನ್ ಮೇಲೆ ಕೂತ್ಕೊಂಡಿದೆ, ಇವು ಡೆಮಾಲಿಷಿಂಗ್ ಮಾಡಲ್ಲ, ಅದಕ್ಕೋಸ್ಕರನೇ ಬ್ಲಾಕ್ ಆಗುತ್ತೆ. 1250 ಕೆರೆಗಳನ್ನು ಮಾರಾಟ ಮಾಡ್ಕೊಂಡಿದ್ದಾರೆ, ತಿಂದಾಕಿದ್ದಾರೆ, ನುಂಗಿದ್ದಾರೆ, 1000 ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಅದು ಕೂಡ ವಾಟರ್ ಬಾಡಿ ಇಲ್ಲ ಅಂತಂದರೆ ಸರ್, ನಾಗರಿಕತೆ ಹುಟ್ಟಿರೋದೇ ನೀರಿಂದ, ನೀರೇ ಇಲ್ಲ ಅಂತಂದರೆ ಇವತ್ತು ಬೆಂಗಳೂರಲ್ಲಿ ಉಳಿದಿರುವಂಥ 208 ಕೆರೆಗಳಲ್ಲಿ ಕೇವಲ 4 ಕೆರೆಗಳಲ್ಲಿ ಮಾತ್ರ ನೀರಿದೆ. ಮಿಕ್ಕಿದು 204 ಕೆರೆಗಳಲ್ಲಿ ವಿಷ ಇದೆ. ವಿಷ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಲಗ್ಗೆರಿ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ 15,000 ಫ್ಯಾಕ್ಟ್ರಿಗಳಿದೆ, STP ಹಾಕಿಲ್ಲ. ಡೈರೆಕ್ಟಾಗಿ ಅವ್ರು ಬಿಡೋವಂಥ ಲೆಡ್ಡು, ಮ್ಯಾಂಗನೀಸು, ವಿಷದ ಕೆಮಿಕಲ್ಸು ಡೈರೆಕ್ಟಾಗಿ ಬಂದು ಸ್ಟಾಮ್ ವಾಟರ್ ಬರುತ್ತೆ. ಸ್ಟಾಮ್ ವಾಟರಿಂದ ಕೆರೆಗಳಿಗೆ ಹೋಗುತ್ತೆ. ಕೆರೆಗಳಲ್ಲಿ ಮಳೆ ಬಿದ್ದಾಗ ಆ ಟಾಕ್ಸಿಕ್ಕು ಮತ್ತು ಮಳೆ ಎರಡೂ ಸೇರಿ ಭೂಮಿಗೆ ಹೋಗುತ್ತೆ. ವಾಟರ್ ಕಮಿಷನ್ ರಿಪೋರ್ಟ್ ಇದೆ, ಬೆಂಗಳೂರಿನ ಗ್ರೌಂಡ್ ವಾಟ್ರು ವಿಷ ಆಗಿದೆ ಅಂತ. ಯಾವನಿಗೂ ಬೇಕಾಗಿರೋದು ಕಾರು. DK ಶಿವಕುಮಾರ್ ಹೇಳ್ತಾನೆ, ಕಾರ್ ಇಲ್ಲ ಅಂದ್ರೆ ಮದುವೆ ಅಲ್ಲ ಗುರು, ಮದುವೆ ಜೊತೆ ಕ್ಯಾನ್ಸರ್ ಬಂದರೆ ಏನು ಮಾಡ್ತೀಯಾ? So this is what we wanted to ask.